ಇವು ಅವರ ಕ್ಷಮೆ ಕೇಳಿದರು ಪ್ರಧಾನಿ ಅಂತ ಅಂದಾಗ ನನಗೆ ನಾನೇ ಕೆನ್ನೆ ಮೇಲೆ ತಪ್ಪಾಯಿತು, ಯಾರು ಕ್ಷಮೆ ಕೇಳೋದಾ ಇವರದ್ದು? ಎನಿವೇ, ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್. ಅರೇ ಅನಂತನಾಗ್ ಅವರೇ, 21 ಜನ ವಿದ್ಯಾರ್ಥಿಗಳು ನೀಟ್ ಪ್ರಶ್ನೆ ಪತ್ರಿಕೆಗಳು ಬಯಲಾಗಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವತ್ತು ನಿಮಗೆ 21 ಜನರ ಜೀವದ ಬಗ್ಗೆ ಗೊತ್ತಾಗ್ಲಿಲ್ಲ, ಅವ್ರ ಕುಟುಂಬದ ಬಗ್ಗೆ ಗೊತ್ತಾಗ್ಲಿಲ್ವಾ? ಅವರು ಕಟ್ಟಿದಂತಹ ಕನಸುಗಳು ನುಚ್ಚು ನೂರಾದ್ವಲ್ಲ, ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ನಿಮ್ಗೆ? ಅನಂತನಾಗ್ ಅವರನ್ನ ಟಿಕೆಟ್ ಕೊಟ್ಟು ಸಿನಿಮಾ ನೋಡಿ ಇಷ್ಟೆತ್ತರಕ್ಕೆ ಬೆಳೆಸಿದಿವಲ್ಲ, ಅದಕ್ಕೋಸ್ಕರವಾಗಿ ಕೆನ್ನೆಗೆ ಹೊಡ್ಕೊಳ್ಬೇಕು ನಾವು. ಒಬ್ಬ ಜವಾಬ್ದಾರಿಯುತವಾದಂತಹ ನಾಗರಿಕರಾಗಿ ಪ್ರಧಾನಮಂತ್ರಿಗಳಂದ್ರೆ ಕ್ಷಮೆ ಕೇಳಿಸ್ಬಿಟ್ರ, ಕೆನ್ನೆಗೆ ಹೊಡ್ಕೊಳಂಗಾಯ್ತು ಅಂತೇಳಿ. ಆವತ್ತು ನಿಮ್ಗೆ ಜ್ಞಾನೋದಯ ಆಗ್ಲಿಲ್ಲ. ಪ್ರಧಾನಮಂತ್ರಿಗಳು ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಮಾಡಿದ ತಕ್ಷಣನೇ ತಪ್ಪಾಯ್ತಂತೆ, ಕ್ಷಮೆ ಕೇಳಿದ ತಪ್ಪಾಯ್ತಂತೆ, ಕೆನ್ನೆಗೆ ಹೊಡ್ಕೊಂಡ್ಬಿಟ್ರಂತೆ. 2% ನಾ ಪದೇ ಪದೇ ಹೇಳ್ತಾ ಇದ್ದೀನಿ, ಮೊಘಲರ ಕಾಲದಿಂದ ಬ್ರಿಟಿಷರ ಕಾಲದಿಂದ ಇವತ್ತಿನವರೆಗೂ ಈ 2% ಇಡೀ ದೇಶ ವ್ಯವಸ್ಥೆ ಹಾಳಾಗ್ತಾ ಇರುವುದು, ಇಡೀ ದೇಶ ಹಾಳಾಗ್ತಾ ಇರುವುದು. ಇವರ ವಿಚಾರಗಳನ್ನ ನೋಡ್ತಾ ಬನ್ನಿ. ಇವರು ಅನಾದಿ ಕಾಲದಿಂದಲೂ ಈ 2% ಜನ ಈ ಭಾರತ ದೇಶದಲ್ಲಿ ಮೊಘಲರು ಭಾರತಕ್ಕೆ ಬರೋದಕ್ಕೆ ಇಲ್ಲಿರುವಂತಹ ಏನು ಒಡಕುಗಳು, ಇಲ್ಲಿರುವಂತಹ ಏನು ನಮ್ಮಲ್ಲಿರುವಂತಹ ಒಡಕುಗಳು ಅವರಿಗೆ ಮೊಘಲರಿಗೆ ಒಂದು ರೀತಿಯಾದಂತಹ ಆಹಾರ ಆಯಿತು. ಅವರಿಗೆ ಸಹಕಾರ ಕೊಟ್ಟಂತವರು, ಅವರ ಆಳ್ವಿಕೆಗಳಲ್ಲಿ ಸಹಕಾರ ಕೊಟ್ಟಂತವರು ಯಾರು? ಬ್ರಿಟಿಷರಿಗೆ ಸಹಕಾರ ಕೊಟ್ಟಂತವರು ಯಾರು? ಬ್ರಿಟಿಷರ ಆಳ್ವಿಕೆಯಲ್ಲಿ ಶಾಸಕಾಂಗ ಕಾರ್ಯಾಂಗದಲ್ಲಿ ಕಾರ್ಯನಿರ್ವಹಿಸಿದಂತವ್ರು ಯಾರು? ಕಿತ್ತೂರು ರಾಣಿ ಸಂಸ್ಥಾನದಲ್ಲಿ ಇದ್ದಂತವರು ನಾವು ಕಣ್ಣು ಮುಂದೆ ಕಾಣ್ತೇವೆ. ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ನೋಡ್ತೀವಿ, ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾದಲ್ಲಿ ನೋಡ್ತೇವೆ ನಾವು. ಯಾರಿದ್ರು? ಈ 2% ಜನ ಇವತ್ತಿಗೂ ಇದ್ದಾರೆ. 21 ಜನ ಜೀವ ಕಳ್ಕೊಂಡಿದ್ದಾರೆ. ಅದಕ್ಕೆ ಕಾರಣಕರ್ತರಾದಂತಹ ಧರ್ಮೇಂದ್ರ ಪ್ರಧಾನ್ಗೆ ರಾಜೀನಾಮೆ ಕೊಡಿಸೋದನ್ನ ಬಿಟ್ಟು ಇವರು ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ಹೋದ್ರಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳಿದು ಅಪರಾಧನ? 21 ಜನ ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ದು ತಪ್ಪ? ಈ ದೇಶದ ಯುವಕರು ಪ್ರತಿಭಟನೆ ಮಾಡಿದ ತಪ್ಪೇನ್ರಿ ಅನಂತನಾಗ್ ಅವರೇ? ತಪ್ಪ? ನ್ಯಾಯ ಕೇಳದೆ ತಪ್ಪ? ಯಾವ ಅರ್ಥದಲ್ಲಿ ಮಾತನಾಡ್ತಿರ್ರಿ? ಯಾವ ಅರ್ಥದಲ್ಲಿ? ಸುದೀರ್ಘವಾದಂತಹ ಆಡಳಿತ ನಡೆಸಿದಂತಹ ನರೇಂದ್ರ ಮೋದಿ ಅವರು 14 ವರ್ಷ ಮುಖ್ಯಮಂತ್ರಿಗಳಾಗಿದ್ದಂಥವರು, 13 ವರ್ಷ ಪ್ರಧಾನಮಂತ್ರಿ ಆಗಿದ್ದಂಥವರು, 14 ವರ್ಷ ಮುಖ್ಯಮಂತ್ರಿ ಆಗಿದ್ದದ್ದು ಅಪಾಯಿಂಟೆಡ್ ಮುಖ್ಯಮಂತ್ರಿ ಆಗಿರಿ. ಗೋಧ್ರಾ ಗಲಾಟೆ ಆದಾಗ ಅವರನ್ನು ಅಪಾಯಿಂಟೆಡ್ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು. ಅದಾದ ನಂತರ ಈ 13 ವರ್ಷಗಳ ಕಾಲ ದೇಶವನ್ನ ಆಳ್ತಾ ಇದ್ದಾರಲ್ಲ ಅನಂತನಾಗ್ ಅವರೇ, 13 ವರ್ಷದಲ್ಲಿ 2014ರಿಂದ ಹೇಳಿದ್ದಂತಹ ಒಂದೇ ಒಂದು ಭರವಸೆ, ಒಂದೇ ಒಂದು ವಾಗ್ದಾನವನ್ನ ನೆರವೇರಿಸಿದಾರ? ಒಂದೇ ಒಂದು. ಈ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ, 14 ವರ್ಷ ಮುಖ್ಯಮಂತ್ರಿ, 13 ವರ್ಷ ಪ್ರಧಾನಮಂತ್ರಿ, ಇಷ್ಟು ಅನುಭವ ಇದೆಯಂತೆ. ಇಷ್ಟು ಅನುಭವ ಇರುವಂತಹ ಒಬ್ಬ ಪ್ರಧಾನಮಂತ್ರಿಗಳು ಈ ದೇಶದ ಸಾಲ ಎಷ್ಟು ಮಾಡಿದ್ದಾರೆ ಗೊತ್ತೇನ್ರಿ ಅನಂತನಾಗ್ ಅವರೇ? ನಿಮಗೇನು ಗೊತ್ತಾಗಲ್ಲ. ಯಾಕಂದ್ರೆ ನಿಮ್ಮನ್ನ ಬೆಳೆಸಿದಿವಲ್ಲ ನಾವು, ಸಿನಿಮಾವನ್ನ ನೋಡಿ ನಿಮ್ಮನ್ನ ಅಷ್ಟೆತ್ತರಿಗೆ ಬೆಳೆಸಿ ರಾಜರಂತೆ ಇಟ್ಟಿದ್ದೀವಲ್ಲ, ಆರ್ಥಿಕವಾಗಿ ಸದೃಢರಾಗಿದ್ದೀರಲ್ಲ, ನಿಮಗೇನ್ರಿ ಗೊತ್ತಾಗತ್ತೆ ಬಡವರ ಕಷ್ಟ? ನಿಮಗೇನ್ ಗೊತ್ತಾಗುತ್ತೆ ಈ ದೇಶದ ಸಾಲದ ಬಗ್ಗೆ? 200 ಲಕ್ಷ ಕೋಟಿ ದಾಟಿಸ್ಬಿಟ್ರಲ್ಲ ಬರೀ 13 ವರ್ಷದಲ್ಲಿ. ಇದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ದೀರೇನ್ರಿ? ಡಾಲರ್ನ ಮೊತ್ತ ಎಷ್ಟಾಗಿದೆ ಗೊತ್ತೇನ್ರಿ? ಇದ್ರ ಬಗ್ಗೆ ಮಾತಾಡಿದ್ದೀರೇನ್ರಿ? ಈ ದೇಶದಲ್ಲಿ ಈ ದೇಶದಲ್ಲಿ ಸೂಚ್ಯಾಂಕಗಳು ಕೆಳಮಟ್ಟಕ್ಕೆ ಹೋಗ್ತಾ ಇದಾವೆ, ಇದ್ರ ಬಗ್ಗೆ ಏನಾದ್ರೂ ಮಾತಾಡಿದ್ದೀರೇನ್ರಿ? ಪತ್ರಿಕಾ ಸ್ವಾತಂತ್ರ್ಯ ಇಂದ ಹಿಡಿದು ಬಡತನ ಇಂದ ಹಿಡಿದು ಪ್ರತಿಯೊಂದು ಕೆಳಮಟ್ಟಕ್ಕೆ ಹೋಗ್ತಾ ಇದೆಯಲ್ಲ ಅನಂತನಾಗ್ ಅವರೇ, ಏನಾದ್ರೂ ಇದ್ರ ಬಗ್ಗೆ ಮಾತಾಡಿದ್ದೀರಾ? ಯಾವಾಗಲೂ ಸಮರ್ಥನೆ ಮಾಡಿಕೊಂಡು ಜನಕ್ಕೆ ಒಂದು ಗುಮ್ಮವನ್ನ ತೋರಿಸ್ತಾ ಇದ್ದೀರಲ್ಲ ನೀವು. ಅನಾದಿ ಕಾಲದಿಂದಲೂ ಇದನ್ನೇ ಮಾಡ್ಕೊಂಡು ಬಂದ್ಬಿಟ್ರಲ್ರಿ. ಅನಾದಿ ಕಾಲದಿಂದಲೂ ಈ 2% ಜನಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಿಲ್ಲ. ನಾವು ಚೆನ್ನಾಗಿರ್ಬೇಕು ಅಷ್ಟೇ. ನಾವು ಚೆನ್ನಾಗಿರ್ಬೇಕು, ಬೇರೆಯವರು ಹೇಗಾದ್ರೂ ಹಾಳಾಗೋಗ್ಲಿ. 98% ಜನ ಕಿತ್ತಾಡ್ಕೊಂಡು ಸಾಯ್ಲಿ, ಹೇಗಾದ್ರೂ ಹಾಳಾಗೋಗ್ಲಿ, ನಾವು ಚೆನ್ನಾಗಿರ್ಬೇಕು. ಇಷ್ಟೇ ಅವ್ರಿಗೆ ಬೇಕಾಗಿರುವಂಥದ್ದು. ನಮಗೆ ಈ ದೇಶದಲ್ಲಿ ಬದುಕುವಂತಹ ಹಕ್ಕಿದೆ, ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇಲ್ಲಿ 21 ಜನ ವಿದ್ಯಾರ್ಥಿಗಳು ಸತ್ತಿದ್ದಾರೆ, ಯುವಕರು ಎದ್ದಿದ್ದಾರೆ, ಖುಷಿ ಪಡ್ಬೇಕ್ರಿ.
ಅನಂತನಾಗ್ ಅವರೇ, ಯುವಕರು ಇವತ್ತು ಪ್ರಶ್ನೆ ಕೇಳಕ್ಕೆ ಎದ್ದಿದ್ದಾರೆ. ಅವರ ಪರವಾಗಿ ನಿಲ್ಬೇಕಾಗಿದ್ದಂಥವರು ಒಂದು ಪುಸ್ತಕದ ಬಿಡುಗಡೆಯ ಸಮಾರಂಭದಲ್ಲಿ ಹೋಗಿ ಮೈಕ್ ಸಿಕ್ತು ಅಂತ ಮಾತನಾಡ್ತೀರಲ್ರಿ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನೀವು MLA ಆಗಿದ್ರಲ್ವಾ, ನೀವು MLA ಆಗಿದ್ರಲ್ಲ, ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ MLA ಆಗಿದ್ರಲ್ಲ, ನೀವು ಎಲ್ಲವನ್ನೂ ಅನುಭವಿಸಿದ್ದೀರಿ. ಯುವಕರು ಇವತ್ತು ಧ್ವನಿ ಎತ್ತಿದ್ದಾರೆ ಅಂತಂದ್ರೆ ಅವರ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು. ನೀವು ಮಾಡಿದ್ದೇನು ಅಪಚಾರ ಆಗೋಯ್ತಂತೆ, ಕೆನ್ನೆಗೆ ಹೊಡ್ಕೊಳ್ಬೇಕಂತೆ. ಪ್ರಶ್ನೆ ಮಾಡಬಾರ್ದ? ಮಹಾರಾಜರ, ದೇವ್ರ, ಹೋಗ್ಲಿ ಆಡಳಿತನಾದ್ರೂ ಕರೆಕ್ಟಾಗಿ ನಡೀತಾ ಇದೆಯಾ? ಖಂಡಿತ ಇಲ್ಲ. ಬೆಲೆ ಏರಿಕೆಗಳು ಗಗನಕ್ಕೇರಿದೆ. ಅಚ್ಚೇದೀನ್ ಅನ್ನೋದಿಲ್ಲ. ಕಪ್ಪು ಹಣ ಬರಲೇ ಇಲ್ಲ. ಇದ್ರ ಬಗ್ಗೆ ಗೊತ್ತೇ ಇಲ್ವೇನ್ರಿ? 15ರಿಂದ 20 ಲಕ್ಷ ಹಾಕುವಷ್ಟು ಕಪ್ಪು ಹಣ ವಿದೇಶದಲ್ಲಿದೆ, 100 ದಿವಸದಲ್ಲಿ ತರ್ತೀವಿ ಅಂತ ಹೇಳಿದ್ರಲ್ಲ. ಇದರ ಬಗ್ಗೆ ಅನಂತನಾಗ್ ಅವರು ಯಾವತ್ತಾದ್ರೂ ಮಾತಾಡಿದಾರ? ಆಡಳಿತ ಅಂತೆ. ಎಲ್ಲಿದೆ ಆಡಳಿತ? ಎಲ್ಲಿದೆ ಆಡಳಿತ? ಇವತ್ತು ನಮ್ಮ ದೇಶ ಯಾವ ರೀತಿ ಆಗಿದೆ ಅಂತಂದ್ರೆ 2% ಮಾರ್ಕೆಟಿಂಗ್, 2% ಮಾರ್ಕೆಟಿಂಗ್ ಮಾಡ್ತಾ 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 ಪ್ರೊಟೆಕ್ಟ್ ಮಾಡ್ಕೊಂತ ನರೇಂದ್ರ ಮೋದಿ ಅವರನ್ನ ಉತ್ಸವ ಮೂರ್ತಿಯನ್ನಾಗಿ ಒಂದು ಪ್ರಾಡಕ್ಟ್ ಆಗಿ ಬಿಂಬಿಸ್ಕೊಂಡು ಅವರನ್ನ ಮುಂದೆ ಇಟ್ಕೊಂಡು ಏನು ಚುನಾವಣೆಗಳಿಗೆ ಗೆಲ್ಲಕ್ಕೆ ಹೋಗ್ತಾ ಇದ್ದೀರಲ್ಲ ಭಾವನಾತ್ಮಕವಾಗಿ. ಒಂದು ಸಾರಿ ಯೋಚನೆ ಮಾಡಿದ್ದೀರಾ? 21 ಜನ ವಿದ್ಯಾರ್ಥಿಗಳು ಸತ್ತಿರುವಂಥದ್ದು, ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು ಯುವಕರು ಎದ್ದಿರುವಂಥದ್ದು. ಯುವಕರು ಪ್ರತಿಭಟನೆ ಮಾಡಿದ್ರೆ ಅದು ತಪ್ಪು, ಅದು ತಪ್ಪು. ಎಂತಹ ಸ್ಥಿತಿಗೆ ಬಂದ್ಬಿಟ್ವಿ ನಮ್ಮ ದೇಶ, ಎಂತಹ ಸ್ಥಿತಿಗೆ ತಗೊಂಡ್ಬಂದ್ಬಿಟ್ರು ನಮ್ಮ ದೇಶವನ್ನ. ಒಂದು ಕಡೆ ಮಾಧ್ಯಮಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾ ಇದ್ದಾರೆ, ಒಂದು ಕಡೆ 2%ನವರು ಯಾವ ರೀತಿ ಬಿಲ್ಡಪ್ ಮಾಡಬೇಕು ಮಾಡ್ತಾ ಇದ್ದಾರೆ. ಇವತ್ತು ಆ ಪುಸ್ತಕ ಬಿಡುಗಡೆಯ ಸಮಾರಂಭ ಯಾರದ್ದು? ಶ್ರೀಯುತ ವಿಶ್ವೇಶ್ವರ ಭಟ್ಟರದು. ಅವರು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಏನೋ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು. ಇದೇ ವಿಶ್ವೇಶ್ವರ ಭಟ್ಟರು ತಮ್ಮ ಪತ್ರಿಕೆ ವಾರ್ತಾ ಇಲಾಖೆಯಿಂದ 2 ಕೋಟಿಗೂ ಹೆಚ್ಚು ಜಾಹೀರಾತನ್ನು ತೆಗೆದುಕೊಳ್ತಾ ಇದ್ದಾರಲ್ಲ, ಸರ್ಕಾರದ ಹಣ. ಅದಕ್ಕೆ ಲೆಕ್ಕ ಏನಾದರೂ ಕೊಟ್ಟಿದ್ದಾರೇನ್ರಿ? ಪತ್ರಿಕೆ ಸರ್ಕ್ಯುಲೇಷನ್ ಬಗ್ಗೆ ಏನಾದರೂ ಲೆಕ್ಕ ಕೊಟ್ಟಿದ್ದಾರ? ಲೆಕ್ಕ ಕೇಳಿದ್ರು ಕೊಡೋದಿಲ್ಲ, ಕೇಳ್ದ ಹೋದ್ರು ಕೊಡೋದಿಲ್ಲ. ಅವ್ರಿಗೆ ಗೊತ್ತಿದೆ ಯಾವಾಗ ಯಾವ ಮುಖ್ಯಮಂತ್ರಿಗಳ ಹತ್ರ ಬಂದಾಗ ಹೋಗಿ ಯಾವ ರೀತಿ ಅವ್ರು ಭೇಟಿ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. 2 ಕೋಟಿಗೂ ಹೆಚ್ಚು ಜಾಹೀರಾತು ತಗೊಳ್ತಾ ಇದ್ದಾರಲ್ಲ. ಪತ್ರಿಕೆ ಪ್ರಿಂಟ್ ಆಗ್ತಾ ಇದೆಯಲ್ರಿ? ರಾಜ್ಯಾದ್ಯಂತ ಪ್ರಿಂಟ್ ಆಗ್ತಾ ಇದೆಯಾ? ಲೆಕ್ಕ ಕೊಡ್ಬೇಕಲ್ವಾ? ವಾರ್ತಾ ಇಲಾಖೆನೇ ಹೇಳ್ತಾ ಇದೆಯಲ್ರಿ. ಅನಂತನಾಗ್ ಅವರೇ, ಮಾತಾಡಕ್ಕೆ ಬಹಳ ಸುಲಭ ರೀ. ಈ ರಾಜ್ಯ, ಈ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ, ಯುವಕರು ಇವತ್ತು ಎದ್ದಿದಾರಲ್ಲ, ಖುಷಿ ಪಡಬೇಕಾಗಿದ್ದಂತಹ ನೀವುಗಳು ಇವತ್ತು ಪ್ರಧಾನಮಂತ್ರಿಗಳನ್ನ ಪ್ರಶ್ನೆ ಮಾಡಿಬಿಟ್ಟು ಕ್ಷಮೆ ಯಾಚಿಸ್ಬಿಟ್ರಂತೆ. ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡಬೇಕಾಗಿದ್ದಂಥದ್ದು ನೀವುಗಳು. ಶಂಕರ್ ನಾಗ್ ಅವರು ಇರಬೇಕಾಗಿತ್ರಿ. ಶಂಕರ್ ನಾಗ್ ಅವರ ಕನಸುಗಳು ಇವತ್ತು ಸಾಕಾರಗೊಳ್ಬೇಕಾಗಿತ್ತು. ಅಂತಹ ಶಂಕರ್ ನಾಗ್ ಅವರನ್ನು ನಾವು ಕಳ್ಕೊಂಡ್ವಿ. ಅನಂತನಾಗ್ ಅವರ ಬಾಯಿಂದ ಈ ಮಾತನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಇವರು ಹೇಳಿದ್ದಂತಹ ಮಾತನ್ನ ನೋಡಿದ್ರೆ ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದರು, ಮಹಾರಾಜರು, ದೇವರು, ಯಾರು ಪ್ರಶ್ನೆ ಮಾಡಬಾರ್ದು. 21 ಜನ ಅಲ್ಲ, 20 ಲಕ್ಷ ಜನ ಸತ್ರು ಪ್ರಶ್ನೆ ಮಾಡಬಾರ್ದು. ಈ ದೇಶದ ವಿದೇಶಿ ಸಾಲ, ದೇಶದ ಆಂತರಿಕ ಸಾಲ 200 ಅಲ್ಲ 500 ಕೋಟಿಗೆ ಹೋದ್ರು ಪ್ರಶ್ನೆ ಮಾಡಬಾರ್ದು. ಇಡೀ ವ್ಯವಸ್ಥೆ ಹಾಳಾದ್ರೂ ಪ್ರಶ್ನೆ ಮಾಡಬಾರ್ದು. ಕಪ್ಪು ಹಣ ಬರೆದ ಹೋದ್ರು ಪ್ರಶ್ನೆ ಮಾಡಬಾರ್ದು. ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆದ್ರೂ ಪ್ರಶ್ನೆ ಮಾಡಬಾರ್ದು. ಶ್ರೀರಾಮ ದೇವಸ್ಥಾನದಲ್ಲಿ ಗುಂಡಿ ಕಳ್ತನ ಆದ್ರೂ ಪ್ರಶ್ನೆ ಮಾಡಬಾರ್ದು. ಏನೂ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಅವರು ವಿರೋಧಿಗಳು. ಒಬ್ಬ ಜವಾಬ್ದಾರಿಯುತವಾದಂತಹ ಒಬ್ಬ ಪ್ರಬುದ್ಧ ನಟ ಅಂತ ತಿಳ್ಕೊಂಡಿದ್ವಿ. ಅವರ ಎಲ್ಲ ಸಿನಿಮಾಗಳಿಗೆ ಫಸ್ಟ್ ಸಿನಿಮಾ ನೋಡಿದಂಥವರು. ನಾವು ಕೊಟ್ಟಂತಹ ಹಣದಿಂದ ಇವತ್ತು ಎತ್ತರಕ್ಕೆ ಬೆಳೆದಂತಹ ಅನಂತನಾಗ್ ಅವರು ಮಾತನಾಡುವಂತಹ ಮಾತುಗಳೇನ್ರಿ ಇವೆಲ್ಲಾನು? ಇದು ನಮ್ಮ ದೇಶದ ದುರಂತ ಅಲ್ವಾ? ನಮ್ಮ ದೇಶದ ದುರಂತ ಅಲ್ವೇನ್ರಿ? 2%ನವ್ರ ಕತೆ ಹೇಗಾಗಿದೆ ಅಂತಂದ್ರೆ ಯಾರನ್ನೂ ನೆಮ್ಮದಿಗಿರಕ್ಕೆ ಬಿಡೋದೇ ಅಲ್ರಿ. ನೀವು ಇತಿಹಾಸ ನೋಡ್ಕೊಂತಾ ಬನ್ನಿ. ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಈ ದೇಶವನ್ನ ಬದಲಿಸ್ತಾ ಹೋಗ್ತಾರೆ. ಈ ದೇಶದ ವ್ಯವಸ್ಥೆಯನ್ನ ಬದಲಿಸ್ತಾ ಹೋಗ್ತಾರೆ. ಅದು ಮೊಘಲರ ಕಾಲ ಆಗಿರ್ಬೋದು, ಬ್ರಿಟಿಷರ ಕಾಲ ಆಗಿರ್ಬೋದು, ಡಚ್ಚರ್ ಆಗಿರ್ಬೋದು, ಪೋರ್ಚುಗೀಸರ್ ಆಗಿರ್ಬೋದು, ಇವರ ಕಾಲ ಆಗಿರ್ಬೋದು, ಇವತ್ತಿಗೂ ಸಹ ಅವರ ಹಿಡಿತದಲ್ಲಿ ಇರಬೇಕು, ಅವ್ರು ಹೇಳಿದ್ದೇ ನಡಿಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಾ ಇರುವಂಥದ್ದು. ಇದರ ಬಗ್ಗೆ ಸತ್ಯ ನಾವು ಹೇಳಿದ್ಬಿಟ್ರೆ, ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಸತ್ಯ ಹೇಳಿಬಿಟ್ರೆ ಅಲ್ಲಿ ಅಂಧ ಭಕ್ತರು ಬರ್ತಾರೆ, ಕಮೆಂಟ್ ಹಾಕ್ಲಿಕ್ಕೆ ಬರ್ತಾರೆ. ಅವ್ರಿಗೆ ದೇಶ ಬೇಕಾಗಿಲ್ಲ.
ಅವರಿಗೆ ದೇಶ ಬೇಕಾಗಿಲ್ಲ, ಧರ್ಮ ಬೇಕಾಗಿಲ್ಲ. ಅವರಿಗೆ 2%ನವರು ಬಿತ್ತುವಂತಹ ಆ ಸುಳ್ಳುಗಳೇ ಸತ್ಯ ಅಂತ ತಿಳ್ಕೊಂಡು ಹೋಗ್ತಾ ಇರ್ತಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.